ಹಿಂದೆ ಸಹ ಸ್ವರ್ಗ, ಆ ಕಡೆ ಸಹ ಸ್ವರ್ಗ. ಲೈಫಲ್ಲಿ ಏನ್ ಮಾಡ್ಬೇಕು ಅಂದ್ರೂ ಕನ್ಸಿಸ್ಟೆನ್ಸಿ ಬೇಕು. ದುಡ್ಡು ಇರ್ಲಿ, ಬಿಸ್ನೆಸ್ ಇರ್ಲಿ. ವ್ಯೂ ನೋಡಿ. ಹೊಸ ಬ್ಲಾಗಿಗೆ ಸ್ವಾಗತ. ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ದುಡ್ಡೋಗಿ ಲಾಸ್ಟಿಗೆ ಹೀಗೆ ಡೈರೆಕ್ಟ್ ಆಗಿ ಬುಕ್ ಮಾಡ್ತಾ ಇದೀವಿ. ನೋಡೋಣ ಕಾರ್ ಹೇಗಿರತ್ತೆ ಅಂತ. ಒಳಗೆ ಹೋಗಿ ಆಯ್ತಾ. ಒಳಗಡೆ ಕೂತಿದೀವಿ. ಚೆನ್ನಾಗಿ ರೆಸಿಡೆನ್ಸ್ ಯಾ ಕ್ರೇಜ್ ಇದೆ ಕಾರು. ನೋಡಿ ಒಂದ್ಸತಿ ಎದುರು ಇಂಟೀರಿಯರ್ ಹೇಗಿದೆ ಅಂತ. ಚೆನ್ನಾಗಿದೆ ಅಲ್ಲ? ಹೇಗಿದೆ ಬ್ರೋ? ಸೂಪರ್ ಕಾರ್, ಲೆಕ್ಸಸ್, ಇಂಡಿಯಾದ ಲಕ್ಸುರಿ ಕಾರ್ ಅಲ್ಲ, ಟ್ಯಾಕ್ಸಿ ಕಾರ್. ಸೊ ಇಂಡಿಯಾದ ಲಕ್ಸುರಿ ಕಾರಲ್ಲಿ ನಾವಿಲ್ಲಿ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೇವೆ. ಎಷ್ಟು ಕೊಟ್ಟು ಹೋಗ್ತಿದ್ದೇವೆ ಅಂತ ಹೇಳಲ್ಲ, ಕೂಗ್ತೀರಾ ನೀವು. ಹೋಗೋಣ 5 ಕಿಲೋಮೀಟರ್ ಹೋಗಿ ಮನೆಗೆ ಹೋಗೋಣ. ಹೊಸ ಮನೆ ತೋರಿಸ್ತೀನಿ. ಸಿ ಯು. ವೆಲ್ಕಮ್ ಟು ದುಬೈ ಹಬೀಬಿ. ನಮಸ್ಕಾರ ಸ್ನೇಹಿತರೆ. ನೀವು ಲಕ್ಸುರಿ ಅಂತ ಕಮೆಂಟ್ ಮಾಡಿದ್ರಿ ಪ್ರಿವಿಯಸ್ ವ್ಲಾಗಲ್ಲಿ, ನಾನು ಹೇಳಿದ್ದೆ. ಆ್ಯಂಡ್ ಈಗ ನೀವೇನು ನೋಡ್ತಿರಲ್ಲ, ನೆಕ್ಸ್ಟ್ ಲೆವೆಲ್. ಸ್ಟಾರ್ಟ್ ಮಾಡೋಣ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಎಂಟರ್ ಆಗಿಬಿಟ್ವಿ. ಹೋಮ್ ಟೂರ್ ಕೊಡ್ತೀನಿ. ಎಂಟರ್ ಆದ ಕೂಡಲೇ ರೈಟಲ್ಲಿ ನೋಡಿ ಮಿರರ್. ಎಂಟರ್ ಆದ ಕೂಡಲೇ ನೀವೀಗ ಹೊರಗಡೆ ಹೋಗ್ಬೇಕು, ನಿಮ್ಮನ್ನು ಚೆಕ್ಔಟ್ ಮಾಡಬೇಕು. ಬಂದ ಮೇಲೆ ಚೆಕ್ಔಟ್ ಮಾಡೋದಂದ್ರೆ ಮಿರರ್, ಕ್ರೇಜಿ ಮಿರರ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಇದು, ಇಡೀ ವೈಟ್ ಇಂಟೀರಿಯರ್. ಗೆಸ್ಟ್ ಎಂಟರ್ ಆದ ಕೂಡಲೇ ಬಾತ್ರೂಮ್ ಹೋಗ್ಬೇಕು ಅಂದರೆ ಬಾತ್ರೂಮ್ ಸಹ ಇದೆ. ಬಾತ್ರೂಮ್ ಒಳಗೆ ಹೋಗೋಣ. ಬಾತ್ರೂಮಲ್ಲಿ ನನಗೆ ಇಷ್ಟ ಆದದೇನು ಗೊತ್ತಾ, ಇದು ಬೇಸಿನ್. ಇಲ್ಲಿ ಬೇಸಿನ್ ಎಲ್ಲಿದೆ ಸ್ನೇಹಿತರೆ? ಬೇಸಿನೇ ಇಲ್ಲ ನೋಡಿ. ಸ್ಲೈಡ್ ತರ ಇದು. ಬಿಲ್ಡಿಂಗ್ ಹೊರಗೆ ಇಂಟೀರಿಯರ್ ನೀರು ಹೇಗೆ ಹೋಗುತ್ತೆ ಆ ತರ ನೋಡಿ. ಮಾಡಿ ತೋರಿಸ್ತೇನೆ. ಕ್ರೇಜಿ ಅಲ್ಲ ಸ್ನೇಹಿತರೆ? ಇದು ರೆಗ್ಯುಲರ್ ವಾಶ್ರೂಮ್ ಆದ್ಮೇಲೆ ಫಸ್ಟ್ ಕಿಚನ್ ಹೋಗೋಣ. ಹಾಲ್. ಲೆಟ್ಸ್ ಗೋ ಟು ದ ಕಿಚನ್ ಹಬೀಬಿ. ಹೋಗ್ತಾ ಇಲ್ಲಿ ಬನ್ನಿ. ಟಿಶ್ಯೂ ಇಟ್ಟಿದ್ದಾರೆ ಆಯ್ತಾ. ಟಿಶ್ಯೂ ಎಷ್ಟು ದಪ್ಪ ಇದೆ. ಅದೇ ಥರ ಈ ನೈಫ್ ಸ್ಟ್ಯಾಂಡ್ ಎಲ್ಲಿ ಇಟ್ಟಿದ್ದೀರಿ, ಇಲ್ಲಿ ಬನ್ನಿ ರಿಜಾಯ್ಸ್. ನೈಫ್ ನೋಡಿ ಸ್ನೇಹಿತರೆ, ಬ್ಲ್ಯಾಕ್ ಕಲರ್ ಹೇಗಿದೆ ಅಲ್ಲ ಡಿಸೈನ್. 1 2 3, ಅಯ್ಯೋ ಚಿಕ್ಕದು, ಫುಲ್ ಬ್ಲ್ಯಾಕ್ ಕಲರ್ ಆಯ್ತಾ. ಅದಿಲ್ಲಿಡೋಣ. ಗ್ಯಾಸ್ ಬಂದ್ಬಿಟ್ಟು ಎಗೇನ್ ವೈಟ್ ಕಲರ್. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಂಡಕ್ಷನ್ ಇದು, ಬಟ್ ಫುಲ್ ವೈಟ್ ಅಲ್ಲಿ. ಅದ್ರ ಜೊತೆ ನಿಮಗೆ ಬ್ರೆಡ್ ಟೋಸ್ಟ್ ಮಾಡಬೇಕು, ಬಿಸಿ ಮಾಡಬೇಕು, ಕೆಟಲ್ ಎಲ್ಲ ವೈಟ್. ಕೆಟಲ್ ನಾನು ಇಷ್ಟ ತನಕ ವೈಟ್ ನೋಡಿರ್ಲಿಲ್ಲ. ಕಾಫಿ ಮೆಷಿನ್ ಸಹ ವೈಟ್. ಅದ್ರ ಜೊತೆ ಶುಗರ್ ಎಲ್ಲ ಕೊಡ್ತಾರೆ. ಸಿಂಕ್ ಸಹ ವೈಟ್ ಸ್ನೇಹಿತರೆ, ಸಿಂಕ್ ಸಹ ವೈಟ್. ಅಂಡ್ ಸಿಂಕಲ್ಲಿ ನಿಮಗೆ ಪಾತ್ರೆ ತೊಳೆಯುವಾಗ ಬೋರ್ ಆಗ್ತಿದ್ಯಾ? ವ್ಯೂ ಇದೆ, ಆ ವ್ಯೂ ನೋಡಿ. ಮತ್ತೆ ಫುಲ್ ಬಾಲ್ಕನಿಯಲ್ಲಿ ತೋರಿಸ್ತೀನಿ. ಪಾತ್ರೆ ತೊಳಿತಾ ಇರ್ತೀರಾ, ನಿಮ್ಗೆ ಏನೋ ಯೋಚನೆ ಮಾಡಬೇಕು, ಸಿನಿಮ್ಯಾಟಿಕ್ ವ್ಯೂ ನೋಡ್ಕೊಂಡು ಪಾತ್ರೆ ತೊಳಿಬೋದು. ವ್ಯೂ ಕಾಣ್ತಿದ್ಯಾ ಅವರು? ಆಯ್ತಾ. ಇದು ಇನ್ನೊಂದು ವಿಷಯ ಸ್ನೇಹಿತರೆ, ಇಲ್ಲಿ ಸಹ ಮಿರರ್. ಕಿಚನ್ ಮಾಡೋದು ನೀವು ಹೇಗೆ ಕಾಣ್ತಿದ್ದೀರಾ ಅಂತ ನೋಡೋಕೆ ಮಿರರ್. ಇದೇನು ಗೊತ್ತಾ? ಏನಿದು? ಇದು ಉಪ್ಪಿನ ಮೆಷಿನ್. ಈಗ ತಿರುಗಿಸಿದ್ರೆ ಉಪ್ಪು ಬರುತ್ತೆ ಇದ್ರಲ್ಲಿ. ನನ್ನ ಮನೇಲಿ ಇಷ್ಟು ಚಿಕ್ಕದಿದೆ, ಇಲ್ಲಿ ಇಷ್ಟು ದೊಡ್ಡದಿದೆ. ಪೆಪ್ಪರ್ ಮಿಕ್ಸ್ ಆಗಿದೆ. ಈಗ ಇಲ್ಲಿ ಲೈಟ್ ಬೇರೆ ಇದೆ. ಲೈಟ್ ಆನ್. ಈಗ ಗೊತ್ತಾಗಲ್ಲ, ಕತ್ಲೆ ಗೊತ್ತಾಗತ್ತೆ. ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ಹಾಗೆ ಎಂಟರ್ ಆಗ್ತಾ ಹಾಲಿಗೆ ಹೋಗ್ತಿದ್ದೆ. ನೆನಪಾಯ್ತು ದಟ್ ಇಲ್ಲಿ ಒಳಗೆಲ್ಲ ಸಾಮಾನಿದೆ. ಇದು ನೋಡಿ, ಪಾತ್ರೆ ಆಯ್ತಾ. ಪಾತ್ರೆ ಸಹ ವೈಟ್ ಸ್ನೇಹಿತರೆ. ಫುಲ್ ಕ್ರೇಜಿ ಫೀಲಿಂಗ್, ಅಂದರೆ ಫುಲ್ ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಇದರಲ್ಲಿ ಏನಿದೆ? ಫ್ರೀಸರು, ವೈಟ್ ಕಲರ್ ಪಾತ್ರೆ. ಅವನು ಸಹ ವೈಟ್. ಒಳಗೆ ಬ್ಲ್ಯಾಕ್, ಹೊರಗಡೆ ವೈಟ್. ಅದು ಕೊಲವೆರಿ ಸಾಂಗ್ ಥರ. ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ. ಅಡಿಗೆ ಮಾಡೋಕೆ ತೋರಿಸ್ತೀನಿ. ಇದು ನಮಗೆ ಬೇಡ. ಇದು ನೋಡಿ ಸ್ನೇಹಿತರೆ, ವಾವ್, ಕ್ರೇಜಿ ಅಲ್ಲ? ಅಯ್ಯೋ ಹೊಡೆದೋಯ್ತು. ಇದೆಲ್ಲ ಬೇಡ. ಇಲ್ಲೇನಿದೆ? ಇದು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಹಾಗೆ ಹೋಗ್ತಾ, ಇದು ಪಾತ್ರೆ ಇಡಲಿಕ್ಕೆ. ಡಿಶ್ ವಾಷರಾ? ಸ್ನೇಹಿತರೆ, ಪಾತ್ರೆ ತೊಳಿಲಿಕ್ಕೆ ಬೇಡ ಅಂದರೆ ಇದ್ರೊಳಗೆ ಹಾಕ್ಬೋದು ಡಿಶ್ ವಾಷರ್. ನಾನು ಯೂಸೇ ಮಾಡಿಲ್ಲ. ನೋಡೋಣ, ಯೂಸ್ ಮಾಡಿದರೆ ತೋರಿಸ್ತೀನಿ. ಫಾರಿನಲ್ಲಿದ್ದೀವಿ ನಾವು. ವಾಷಿಂಗ್ ಮಿಷಿನ್. ಆ್ಯಂಡ್ ಬೆಸ್ಟ್ ಪಾರ್ಟ್ ನಿಮಗೆ ನಾನು ತೋರಿಸ್ತೇನೆ ರಿಜಾಯ್ಸ್. ಅದು ವಾಷಿಂಗ್ ಮಿಷಿನ್ ಸರ್ಫ್ ಇದಲ್ಲಿಟ್ಟೆ. ಬೆಸ್ಟ್ ಪಾರ್ಟ್ ಏನಂದರೆ, ಈ ಸರ್ಫ್ ಎಕ್ಸಲ್ ಹುಡಿ ಸ್ನೇಹಿತರೆ. ಇದನ್ನು ಡೈರೆಕ್ಟ್ ಹಾಕ್ಬಿಟ್ಟು, ಬಟ್ಟೆ ಹಾಕಿ ಇದನ್ನು ಹಾಕ್ಬಿಟ್ರೆ ಆನ್ ಮಾಡಿದ್ರೆ ಆಯಿತು. ಚಾಕ್ಲೇಟ್ ಥರ ಇದೆ ಸರ್ಫ್ ಎಕ್ಸಲ್ ಇದು. ಹಾಗೆ ಇಟ್ಬಿಡೋಣ, ಬಟ್ಟೆ ಒಗೆಯುವಾಗ ಯೂಸ್ ಮಾಡೋಣ. ಮೂವಿಂಗ್ ಆನ್, ಲೆಟ್ಸ್ ಗೋ ಟು ದ ಹಾಲ್.
ಹಾಲಲ್ಲಿ ಕೂತ್ರೆ ಕೂತ್ಕೊಂಡೇ ಇರ್ಬೇಕಂತ ಅನ್ಸುತ್ತೆ ಸ್ನೇಹಿತರೆ. ಇದು ಹಾಲ್ ಹೇಗಿದೆ ಹೇಗಿದೆ ಸೋಫಾನು ಕಲರ್ಫುಲ್ ಇದೆ. ನಿಮ್ಗೆ ಖುಷಿ ನೋಡಿ, ಇಡೀ ಸೋಫಾ ಎಲ್ ಶೇಪ್, ನಮ್ಮದೇ ಸೋಫಾ ಕೂತ್ಕೊಳ್ಬೋದು. ಅದ್ರ ಜೊತೆ ಒಂದು ಒಳ್ಳೆ ಪ್ಲಾಂಟ್ ಇಟ್ಟಿದೆ. ಒರಿಜಿನಲ್ಲ ಅಲ್ಲ ಇದು ಮಾತ್ರ. ಓ ಒರಿಜಿನಲ್ಲೂ ಒರಿಜಿನಲ್ಲೇ ಸ್ನೇಹಿತರೆ, ಕ್ರೇಜಿ. ಅದೇ ಥರ ಹೀಗೆ ಬನ್ನಿ, ಇದು ನೋಡಿ, ಗೊತ್ತಿಲ್ಲ ಯಾರೆಲ್ಲ ಬಿಲಿಯನೇರ್ಸ್ ಅಂತ. ಎಲ್ಲಿ ಇದೊಂದು ಫೇಮಸ್ ಜನರು ಇರುವ ಗೊತ್ತಿಲ್ಲ ಪೇಂಟಿಂಗ್ ವಾಲ್ ಆರ್ಟ. ಮೈಕಲ್ ಜಾಕ್ಸನ್ ಇದ್ದಾರೆ, ಗಾಂಧೀಜಿ ಇದ್ದಾರೆ, ಮದರ್ ತೆರೆಸಾ ಇದ್ದಾರೆ, ಬೇರೆ ಕೆಲವರು ಜನರೆಲ್ಲ ನಂಗೆ ಗೊತ್ತಿಲ್ಲ. ಬ್ರೋ ಮೊಹಮ್ಮದ್ ಅಲಿ ಬಾಕ್ಸರ್, ಬ್ರೂಸ್ಲಿ ಸಚಿನ್ ತೆಂಡೂಲ್ಕರ್ ಇದ್ದಾರ, ಹಿಟ್ಲರ್, ಅದು ಹಿಟ್ಲರ್ ಅಲ್ವಾ? ಓ ಅಲ್ಲ ಸ್ನೇಹಿತರೆ. ಸೊ ಎಲ್ಲ ಫೇಮಸ್ ಜನ ಇದ್ದಾರೆ, ಕ್ರೇಜಿ. ಆ್ಯಂಡ್ ಇಲ್ಲಿ ಬಂದರೆ ಈ ಕಡೆ ಒಂದು ವ್ಯೂ, ಈ ಕಡೆ ವ್ಯೂ ಫಸ್ಟ್ ನೋಡಿ. ಇದು ಓಪನ್ ಮಾಡೋಣ, ಕ್ರೇಜಿ ವ್ಯೂ, ಫುಲ್ ಬಿಲ್ಡಿಂಗ್ ಕೆಳಗೆ ಪೂಲ್ ಎಲ್ಲ ಇದೆ. ಅದಾದಮೇಲೆ ಇದು ನೋಡಿ ಸ್ನೇಹಿತರೆ, ಹೇಗಿದೆ ವೈಬು, ಸೆಕ್ಸಿ ಅಲ್ಲ? ಆ ವೈಬ್ ಜೊತೆ ಅದು ನೋಡಿ, ಸೂಪರ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಡೈನಿಂಗ್ ಟೇಬಲ್. ಡೈನಿಂಗ್ ಟೇಬಲ್ ಇದೇನಪ್ಪ? ಇದೇನು ಅಲ್ಲ, ಓಪನ್ ಮಾಡ್ಲಿಕ್ಕಾಗತ್ತಾ? ಓ ಗೊತ್ತಿಲ್ಲ ಎಂತ ಅಂತ, ಏನೋ ಇದೆ. ಬಟ್ ಕ್ರೇಜಿ ಡೈನಿಂಗ್ ಟೇಬಲ್ ವೈಬು. ರೂಮ್ ನೋಡಿದ್ರೆ ನನಗೆ ತಲೆ ತಿರುಗಿಬಿಡ್ತು ರೂಮ್ ನೋಡಿದ್ರೆ. ಫಸ್ಟ್ ವ್ಯೂ ನೋಡೋಣ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ವೆಲ್ಕಮ್ ಟು ದುಬೈ ಸ್ನೇಹಿತರೆ. ವೆಲ್ಕಮ್ ಟು ದುಬೈ, ಹಬೀಬಿ ಅಲ್ಲ ನಮ್ಮದು, ವೆಲ್ಕಮ್ ಟು ದುಬೈ ಸ್ನೇಹಿತರೆ. ಹೌದಾ? ಓಕೆ. ಈ ವ್ಯೂ ನೋಡ್ಬೇಕಂದ್ರೆ ಕಾಯಿರಿ, ಲಾಸ್ಟ್ಗೆ ತೋರಿಸ್ತೇನೆ, ಓಕೆನಾ? ಬನ್ನಿ ರೂಮಿಗೆ ಹೋಗೋಣ. ಫಸ್ಟ್ ನಾರ್ಮಲ್ ರೂಮ್ ಸ್ನೇಹಿತರೆ, ಅದಾದ್ಮೇಲೆ ಎಬ್ನಾರ್ಮಲ್ ರೂಮ್. ನಾರ್ಮಲ್ ರೂಮ್ ಎಂಟರ್ ಆಗ್ತಾ ಇದ್ದೀವಿ. ವಾಶ್ರೂಮು ನೈಸ್ ಆ್ಯಂಡ್ ನೀಟ್. ವಾ ಎಂತ ಬೇಸಿನು, ಲೈಟ್ ನೋಡ್ಬೇಕು. ಅಪ್ಸ್ ಕಾಣ್ತಿದ್ಯಾ? ಲೈಟ್ ಇಲ್ಲ, ಈಗ ಕಾಣುತ್ತೆ. ಕಾಣ್ತಿದ್ಯಲ್ಲ ಸ್ನೇಹಿತರೆ? ಎನಿವೇಸ್ ಸ್ನೇಹಿತರೆ, ನಾನು ಔಟ್ಫಿಟ್ ರೇಟ್ ಮಾಡಲಿಕ್ಕೆ ಹೇಳಲೇ ಇಲ್ಲ, ಹೇಳ್ತೇನೆ. ಹಿಂದೆ ತಿರುಗಿ ಹಾಗೆ ಶವರ್ ನೋಡಿ ಎಷ್ಟು ದೊಡ್ಡದಿದೆ. ಮೇಲೆ ಶವರ್ ಬ್ರೋ, ಸೂಪರ್ ಶವರ್, ದೊಡ್ಡ ಶವರ್. ಹಾಗೆ ಅದು ಸಹ ವೈಟ್, ಎಲ್ಲ ವೈಟು. ಡಬಲ್ ಬೆಡ್ ಫಾರ್ ರಿಜಾಯ್ಸ್. ಓ ಬಿದ್ದೆ. ಮೇಲೆ ನೋಡಿ ಏನು ಇಂಟೀರಿಯರ್. ರಿಜಾಯ್ಸ್ ಲಕ್ಸುರಿ ಟಿವಿ ಇದೆ ನಿಮಗೆ. ಆ್ಯಂಡ್ ರಿಜಾಯ್ಸಿಗೆ ಮತ್ತು ನನಗೆ ಸಹ ವರ್ಕ್ ಮಾಡಲಿಕ್ಕೆ ವರ್ಕ್ ಡೆಸ್ಕ್. ಹೇಗೆ ನೆಕ್ಸ್ಟ್ ಲೆವೆಲ್ ತಾನೇ? ಬೋರ್ ಆಯಿತು ಕೆಲಸ ಮಾಡಿ, ಆ ಕಡೆ ನೋಡಿ ತಿರುಗಿ ವಿತ್ ದ ವ್ಯೂ. ನಾನೀಗ ಕೆಲಸ ಮಾಡುವಾಗ ಫುಲ್ ಪ್ರೊಡಕ್ಟಿವ್ ಇರ್ತೀನಿ. ನೆಕ್ಸ್ಟ್ ಎಷ್ಟು ದಿನ ಇಲ್ಲಿ ಇರ್ತೀನಿ, ಫುಲ್ ವ್ಯೂ ಜೊತೆ ಕೆಲಸ ಮಾಡೋದು ಫುಲ್ ಪ್ರೊಡಕ್ಟಿವ್ ಇರ್ತೀನಿ. ನನ್ನ ಕ್ಲೈಂಟ್ಸ್ ಇದು ಮೀಲ್ ಪ್ಲಾನ್ ಎಲ್ಲ ಮಾಡೋದಂದರೆ ಮೈಂಡ್ ಫ್ರೀಯಾಗಿ ವ್ಯೂ ಜೊತೆ ಮಾಡ್ಬೋದು. ತುಂಬ ಎಕ್ಸೈಟೆಡ್ ಇದ್ದೀನಿ ನಾನು. ಆ್ಯಂಡ್ ಗೈಸ್ ನೋಡಿ, ತುಂಬ ಜನ ಕೇಳ್ತಾರೆ ನಾನು ಏನು ಕೆಲಸ ಮಾಡ್ತೀನಿ ಅಂತ. ನಾನು ಒಬ್ಬ ಆನ್ಲೈನ್ ಕೋಚು. ನೋಡಿ ಇಲ್ಲೆಲ್ಲ ಟ್ರಾನ್ಸ್ಫಾರ್ಮೇಷನ್, ಫ್ಯಾಟ್ ಲಾಸ್ ಇರ್ಬೋದು, ವೇಟ್ ಲಾಸ್ ಇರ್ಬೋದು, ಮಸಲ್ ಬಿಲ್ಡಿಂಗ್ ಇರ್ಬೋದು, PCOS ಇರ್ಬೋದು, ಡಯಾಬಿಟಿಸ್ ಇಶ್ಯೂ, ಕ್ಲೈಂಟನ್ನೆಲ್ಲ ಟ್ರಾನ್ಸ್ಫಾರ್ಮ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಕೂತು ಸಹ ನಂಗೆ ಕೆಲಸ ಮಾಡೋದು, ನನ್ನ ಕ್ಲೈಂಟ್ ಚೆಕ್ ಇನ್ ಮಾಡೋದು, ಅವ್ರ ಮೀಲ್ ಪ್ಲಾನ್ ಅಪ್ಡೇಟ್ ಮಾಡೋದು, ಅವ್ರು ಫಾಲೋ ಮಾಡ್ತಿರಲ್ಲ ನೋಡೋದು, ಹಾಗೆ ಫಾಲೋ ಅಪ್ ಮಾಡಿ ಅವರಿಗೆ ರಿಸಲ್ಟ್ ಕೊಡ್ತೀನಿ. ಅದೇ ನನ್ನ ಕೆಲಸ. ಅದಕ್ಕೆ ನಾನು ಎಲ್ಲಿ ಕೂತು ಸಹ ಕೆಲಸ ಮಾಡ್ಬೋದು. ಕೇಳ್ತಾ ಇದ್ರು ತುಂಬ ಜನ, ಅದಕ್ಕೆ ಹೇಳಿರೋದು. ನನ್ನ ಪ್ರೊಡಕ್ಟಿವಿಟಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆ್ಯಂಡ್ ಸ್ನೇಹಿತರೆ, ನಂದು ಫಿಸಿಕ್ಸ ತೋರಿಸ್ತೀನಿ. ಮತ್ತು ಇನ್ನೊಂದು ಕಾನ್ಸೆಪ್ಟ್ ಸ್ನೇಹಿತರೆ, ನೀವು ಬೇರೆಯವ್ರನ್ನ ಫಿಟ್ ಮಾಡ್ಬೇಕಾದ್ರೆ ನೀವು ಫಿಟ್ ಆಗಬೇಕು. ಸೊ ನಾನು ಯಾವಾಗಲೂ ಫಿಟ್ ಇರ್ತೀನಿ, ಹೌದು ತಾನೆ? ಬನ್ನಿ ಹೋಗೋಣ. ಹಾಗೆ ಹೋಗ್ತಾ ಅಬ್ನಾರ್ಮಲ್ ರೂಮಿಗೆ ಹೋಗೋಣ. ಓ ಸ್ನೇಹಿತರೆ, ಅಲ್ಲಿ ನೋಡಿ ಲೈಟ್ ತೋರಿಸಿ. ಟಕಾ ಆಫ್. ನೈಟ್ ವ್ಯೂ ಕ್ರೇಜಿ ಇರ್ಬೋದು ಸ್ನೇಹಿತರೆ. ವೆಲ್ಕಮ್ ಟು ದ ಅಬ್ನಾರ್ಮಲ್ ರೂಮ್. ಬಂದ ಕೂಡಲೇ ರೈಟಲ್ಲಿ ಇದೆ ಮಿರರು, ಮೇಲೆ ಇದೆ ಲೈಟಿಂಗು. ಸ್ನೇಹಿತರೆ, ಕತ್ಲೆಗೆ ಸೆಕ್ಸಿ ಕಾಣ್ಬೋದು ಈಗ ಡೇ ಲೈಟ್. ಹಾಗೆ ಇದೆ ಬೆಡ್ಡು,
ಅದಾದ್ಮೇಲೆ ನೋಡಿ ಕಬೋರ್ಡ್ ಒಳಗೆ ಟಿವಿ ಅಂಡ್ ಅನ್ ಔಟ್ಫಿಟ್ ಸ್ನೇಹಿತರೆ. ಹೌಸ್ ಮೈ ಔಟ್ಫಿಟ್ ಫುಲ್ ಕಾಣ್ತಿದ್ಯಾ ಬ್ರೋ? ಸ್ನೇಹಿತರೆ ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ಔಟ್ ಆಫ್ 10 ಎಷ್ಟು ಅಂತ ನೀವು ಹೇಳಬೇಕು, ಓಕೆನಾ? ಯಾವಾಗಲೂ ನಾನು ಹೊಸ ಔಟ್ಫಿಟ್ ಹಾಕ್ತೀನಿ. ಆ್ಯಂಡ್ ಹಾಗೆ ನೀವು ಬೆಡ್ಡಿಂದ ನಿಮಗೆ ಬೋರ್ ಆದರೆ ಆಯಿತಾ, ನಿಮಗೆ ರೆಡಿ ಎಲ್ಲ ಆಗಬೇಕು ಮಿರರ್ ನೋಡಿ ಅಂದರೆ ಇಲ್ಲಿ ಇನ್ನೊಂದು ಮಿರರ್ ಇದೆ. ನಿಮಗೆ AC ಸಾಕಾಗೋದಿಲ್ವ ಸ್ನೇಹಿತರೆ? ಎಕ್ಸ್ಟ್ರಾ ಟೇಬಲ್ ಫ್ಯಾನ್ ಇದೆ. ಯಾಕೆ ಗೊತ್ತಾ? ನೀವು ಇಲ್ಲಿ ಆರಾಮ್ಸೆ ಕೂತ್ಕೊಂಡಿರ್ತೀರಲ್ಲ, ಅಲ್ಲಿ ನಿಮ್ಮ ಪಾರ್ಟ್ನರ್ ಮೇಕಪ್ ಮಾಡ್ತಾ ಇದ್ರೆ ನೀವು ಕಾಯ್ಬೇಕಲ್ಲ, ಇಲ್ಲಿ ಕೂತು ನೀವು ಕಾಯ್ತಾ ಇರ್ಬೇಕಾದ್ರೆ ಫ್ಯಾನ್ ಬೇಕಾ? ಫ್ಯಾನ್ ಇದೆ. ಮುಂದೆ ಹೋಗೋಣ. ಬಾತ್ರೂಮ್ ಇಲ್ಲ, ಇದೇ ಬಾತ್ರೂಮ್ ಓಪನ್. ಈ ಟಬ್ಬಲ್ಲಿ ಕುತ್ಕೊಂಡು ಟಬ್ಬಿಗೆ ಇಳಿ ಸ್ನೇಹಿತರೆ, ಮತ್ತೆ ತೆಗಿತೇನಲ್ಲ. ಈಗ ಟಬ್ಬಲ್ಲಿ ಕೂತ್ಕೊಂಡು ವ್ಯೂ ಜೊತೆ ಟಬ್ಬಲ್ಲಿ ಕೂತ್ಕೊಳ್ಬೇಕು ಅಂದ್ರೆ ವ್ಯೂ ನೋಡಿ, ವ್ಯೂ ನೋಡಿ, ವ್ಯೂ ನೋಡಿ, ವ್ಯೂ ನೋಡಿ. ವಿತ್ ದ ವ್ಯೂ. ಬೇಡ, ಶವರ್ ಮಾಡ್ಬೇಕಾ? ಬನ್ನಿ, ಶವರ್ ಓಪನ್, ಎಲ್ಲ ಓಪನೇ. ಶವರ್ ಜೊತೆ ವ್ಯೂ ಬೇಕಾ? ಬನ್ನಿ 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 ಸ್ನೇಹಿತರೆ, ಬನ್ನಿ. ಅಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಶವರ್ ಜೊತೆ ವ್ಯೂ, ಟಬ್ ಜೊತೆ ವ್ಯೂ. ಒಂದೇ ಪ್ರಾಬ್ಲಮ್ ಸ್ನೇಹಿತರೆ, ಬೇಸಿನ್ ಜೊತೆ ಸಹ ಮಿರರಲ್ಲಿ ವ್ಯೂ ಆಯ್ತಾ. ಬಟ್ ಒಂದೇ ಬೇಜಾರು, ಟಾಯ್ಲೆಟ್ ಮಾತ್ರ ಚಿಕ್ಕದು ಕೊಟ್ಟಿದ್ದಾರೆ ವಿದೌಟ್ ವ್ಯೂ. ಅಡ್ಜಸ್ಟ್ ಮಾಡ್ಬೇಕಾಯ್ತಾ, ಓಕೆನಾ? ಇದೇನಪ್ಪ ಇದು ನಿಮ್ಮ ರೋಬ್ ಎಲ್ಲ ಹ್ಯಾಂಗ್ ಮಾಡೋಕ್ಕೆ ಆಯ್ತಾ. ಈಗ ನಂಗೆ ಗೊತ್ತು ಎಲ್ಲ ನೋಡಿದ್ರಿ ಅಲ್ಲ, ವಾಪಸ್ ನೋಡಿ ಆಯ್ತಾ ಕ್ಲಿಯರ್ ಆಗಿ. ಯಾಕಂದ್ರೆ ಟಕ 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 ಅಂತ ಮಾಡಿದ್ದೀನಿ, ನೀವು ಕ್ಲಿಯರ್ ಆಗಿ ನೋಡಬೇಕು. ಆ್ಯಂಡ್ ನಿಮಗೆ ಈ ಪ್ರಾಪರ್ಟಿ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಹೇಳ್ತೀನಿ. 1000 ಕಮೆಂಟ್ ಬರಬೇಕು. ಎಷ್ಟು ಸ್ನೇಹಿತರೆ? 1000. ನೋಡೋಣ ಎಷ್ಟು ಸಪೋರ್ಟ್ ಇದೆ ಅಂತ ನಮ್ಮ ಕನ್ನಡಿಗರದ್ದು ನನಗೆ. ಬನ್ನಿ, ಅಲ್ಲ ನಮ್ಮ ಸ್ನೇಹಿತರದ್ದು ನಮಗೆ. ವ್ಯೂ ಹೋಗೋಣವಾ? ಆರ್ಗ್ಯಾಸಮ್ ಥರ ಫೀಲ್ ಆಗ್ತಿದೆ ನನಗೆ. ಬನ್ನಿ ತೋರಿಸ್ತೀನಿ. ಆ 1, ಆ 2, ಆ 3, 4, 5. ಇನ್ನೊಂದು ಸತಿ ಹೇಳ್ತೀನಿ. ವೆಲ್ಕಮ್ ಟು ದುಬೈ ಹಬೀಬಿ. ಕಟ್. ವೆಲ್ಕಮ್ ಟು ದುಬೈ ಸ್ನೇಹಿತರೆ, ಶ್ರವಣ್ ಬ್ರೋ ಕಡೆಯಿಂದ. ವಾವ್ ವಾವ್, ಇದು ವಾವ್. ಕಮೆಂಟ್ ಹಾಕಿ ವಾವ್ ಅಂತ ಫೀಲಿಂಗ್ ಇದ್ರೆ ನೋಡಿ. ಅಲ್ಲಿ ಜಸ್ಟ್ ನೋಡ್ತಾ ಇರಿ ಆಯ್ತಾ, ಬೇರೆ ಏನು ಮಾತಾಡಬೇಡಿ. ಹೆವೆನ್ ಸ್ನೇಹಿತರೆ, ಸ್ವರ್ಗ. ಸ್ವರ್ಗ ಹಿಂದೆ ಸಹ ಸ್ವರ್ಗ, ಆ ಕಡೆ ಸಹ ಸ್ವರ್ಗ. ವಾವ್. ಕ್ರೇಜಿ ಮ್ಯಾನ್, ಕ್ರೇಜಿ ವೈಬ್. ಕಳೆಗೆ ಸಹ ಸ್ವರ್ಗ. ಹೇಗೆ ಹಬೀಬಿ, ಹೇಗಿದೆ ದುಬೈ? ಇಲ್ಲಿ ಕುತ್ಕೊಂಡು ಅಷ್ಟೇ ಸ್ನೇಹಿತರೆ, ನಾನು ಏನು ಮಾತಾಡಲ್ಲ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಕುತ್ಕೊಂಡು ಡಾಟ್ 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 ಇಮ್ಯಾಜಿನ್ ಮಾಡಬೇಕು. ಸೊ ಸ್ನೇಹಿತರೆ, ಇದು ಹೋಮ್ ಟೂರ್ ಇತ್ತು. ಹೋಪ್ಫುಲಿ ನಿಮಗೆ ಇಷ್ಟ ಆಯಿತು ಸ್ನೇಹಿತರೆ. ನಂಗಂತೂ ಇಷ್ಟ ಆಯಿತು. ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು. ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಸ್ವಲ್ಪ ಸಪೋರ್ಟ್ ಮಾಡಿ. ಎಲ್ಲರೂ ಒಟ್ಟಿಗೆ ಬೆಳಿಬೇಕು, ನೀವು ಬೆಳಿಬೇಕು. ಆ್ಯಂಡ್ ನನ್ನ ಗೋಲ್ ಏನು ಅಂದರೆ, ಒಂದು ದಿನ ಯಾರೆಲ್ಲ ಇದನ್ನು ನೋಡ್ತಾ ಇದ್ದಾರೆ ಇಲ್ಲಿ ಬರಬೇಕು. ನೀವು ಇಲ್ಲಿ ಬರಬೇಕು ಅಂದರೆ ಕಷ್ಟ ಪಡಬೇಕು, ಕೆಲಸ ಮಾಡಬೇಕು. ಈಗ ಸಿಂಪಲ್ ಆಗಿ ಹೇಳ್ತೀನಿ ಸ್ನೇಹಿತರೆ, ಈಗ ನನ್ನ ಹಿಂದೆ ರಿಜಾಯ್ಸ್ ಇದ್ದಾರೆ, ಅವ್ರು ಶೂಟ್ ಮಾಡ್ತಿದ್ದಾರೆ ಆಯ್ತಾ. ಆ್ಯಂಡ್ ಸ್ನೇಹಿತರೆ, ರಿಜಾಯ್ಸು ನನ್ನ ಜೊತೆ ಪಾಸ್ಟ್ 2 years ಇಂದ ವರ್ಕ್ ಮಾಡ್ತಾ ಇದ್ದಾರೆ. ನಾವು ತುಂಬ ಕಡೆಗೆ ಹೋಗಿದ್ದೇವೆ, ಕಾಂಟೆಂಟ್ ಮಾಡಿದ್ದೇವೆ, ಕೆಲಸ ಮಾಡಿದ್ದೇವೆ, ಎಲ್ಲ ಮಾಡಿದ್ದೇವೆ. ಅವ್ರದ್ದು ಕ್ರಿಯೇಜೆನಿಕ್ಸ್ ಅಂತ ಒಂದು ಪೇಜ್ ಸ್ಟಾರ್ಟ್ ಆಗಿದೆ, ಎಲ್ಲಿ ನಾವು ಕಾಂಟೆಂಟ್ ಕ್ರಿಯೇಷನ್ ಹೇಗೆ ಮಾಡೋದು, ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಎಲ್ಲ ಹೇಳ್ಕೊಡ್ತೇವೆ ಆಯ್ತಾ. ನಾನು ಬಿಸ್ನೆಸ್ ಇನ್ಸೈಟ್ಸು, ನಿಮ್ಗೆ ಇನ್ಸ್ಟಾಗ್ರಾಮ್ ಗ್ರೋ ಮಾಡಬೇಕು ಅಂದರೆ, ಅಥವಾ ನಿಮಗೆ ಸೋಷಿಯಲ್ ಮೀಡಿಯಾ ಗ್ರೋ ಮಾಡಬೇಕು ಅಂದ್ರೆ, ನಾವು ಏನು ಕಲ್ತಿದ್ದೇವೆ ಇನ್ ದ ಪಾಸ್ಟ್. ನಾನು ಕಾಂಟೆಂಟ್ ಕ್ರಿಯೇಷನ್ ಒಂದು 5-6 ವರ್ಷದಿಂದ ಮಾಡ್ತಿದ್ದೇನೆ. ಅವರು ನನ್ನ ಜೊತೆ 2 ವರ್ಷ ಆಯ್ತಲ್ಲ ರಿಜಾಯ್ಸ್ ಸೇರಿ, ಸೊ 2 years ಆಯ್ತು. ಸೊ ನಾವು ಏನೆಲ್ಲ ಕಲ್ತಿದ್ದೇವೆ ಅದನ್ನ ಶೇರ್ ಮಾಡ್ತಾ ಇದ್ದೇವೆ. ಕ್ರಿಯೇಜೆನಿಕ್ಸ್ ಕನ್ನಡ ಅಂತ ಪೇಜ್ ಹೆಸರು, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಸಹ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್, ಯಾರು ಮಾಡ್ತಾ ಇಲ್ಲ, ನಿಮ್ಗೋಸ್ಕರ. ಹೌದು,
ಈಗಲೇ ಹೋಗಿ ಫಾಲೋ ಮಾಡಬೇಕು. ನೋಡೋಣ ಎಷ್ಟು ಜನ ಫಾಲೋ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ. ವಿಡಿಯೋ ಎಡಿಟಿಂಗ್ ಬಗ್ಗೆ ಇರಲಿ, ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಇರಲಿ, ವಿಡಿಯೋ ಹೇಗೆ ಮಾಡೋದು, ವೈರಲ್ ಹೇಗೆ ಮಾಡೋದು, ಎಲ್ಲ ಇನ್ ಡೀಟೇಲ್ ಇದೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ನಮ್ಮ ಜೊತೆ. ಸೊ ದಿಸ್ ಇಸ್ ದ ವ್ಯೂ. ಈಗ ಸ್ವಲ್ಪ ಜೋರು ಹಸಿವಾಗ್ತಿದೆ, ಊಟ ಮಾಡ್ತೀವಿ. ಅದಾದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಅದಾದ್ಮೇಲೆ ತುಂಬಾ ಇದೆ, ಕಾಯ್ತಾ ಇರಿ, ಹೋಗ್ಬೇಡಿ ಎಲ್ಲಿಗೆ ಸಹ. ಚಿಯರ್ಸ್. ಟೂರ್ ಆಯಿತು, ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದೀನಿ. ತುಂಬ ಗ್ರೇಟ್ಫುಲ್ ಫೀಲಿಂಗ್ ಇದೆ, ತುಂಬ ಖುಷಿ ಆಗ್ತಿದೆ. ಸೈಲೆಂಟ್ ಪೀಸ್ಫುಲ್ ವೈಬ್. ಈಗ ಊಟ ಮಾಡೋದ್ಮೇಲೆ ಕೆಲಸ, ಕ್ಲೈಂಟ್ ಚೆಕ್-ಇನ್ ಎಲ್ಲ ಇದೆ, ಅದೆಲ್ಲ ಕೆಲಸ ರಾತ್ರಿ ತನಕ ಕೆಲಸ ಇರುತ್ತೆ. ಅದಾದಮೇಲೆ ಹೊರಗಡೆ ಹೋದರೆ ತೋರಿಸ್ತೀನಿ, ಓಕೆನಾ? ಸೊ ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು, ಕೆಲಸ ಮಾಡಬೇಕು, ಮತ್ತೆ ಸಿಗ್ತೀನಿ. ಈ ಥರ ನಂದು ಕೆಲಸ ಮುಗೀತು, ಈಗ ಚೆಕ್-ಇನ್ ಎಲ್ಲ ಇತ್ತು, ಆಯಿತು. ನನಗೆ ವೀಡಿಯೋ ಸ್ಟಾರ್ಟ್ ಮಾಡಿ ಈಗ ಹೋಗಿ ಹೊರಗಡೆ ಹೋಗಬೇಕು, ರೆಡಿಯಾಗಿ ಹೊರಗಡೆ ಹೋಗ್ತೀನಿ, ತೋರಿಸ್ತೀನಿ ನಿಮಗೆ. ಬಟ್ ಅದ್ರ ಮುಂಚೆ ನನಗೊಂದು ಟ್ರಾನ್ಸ್ಫಾರ್ಮೇಷನ್ ತೋರಿಸ್ಬೇಕು. ಇಲ್ಲಿ ಬನ್ನಿ ಅಂತ ಶಾಕ್ ಆಗಿಬಿಡ್ತಾರೆ ಎಲ್ಲಿ ನೋಡಿ. ಹೇಗಿದ್ರು ನೋಡಿ ವರುಣ್, ಈಗ ಹೇಗಾಗಿದ್ದಾರೆ ನೋಡಿ. ಬಾಡಿ ಫ್ಯಾಟ್ ಫುಲ್ ಕಮ್ಮಿ ಆಗಿ ಬೆಲ್ಲಿ ಫ್ಯಾಟ್ ಹೋಗಿ ಶೇಪ್ ಬಂದಿದ್ದಾರೆ. ಸೊ ಇದೇ ಥರ ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ. ಸೊ ನಿಮಗೂ ಇದೇ ಥರ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತಿದ್ರೆ ಆ್ಯಸ್ ಐ ಟೋಲ್ಡ್ ಯು, ಲಿಂಕ್ ಬಯೋಲ್ಲಿದೆ, ಕಳಿಸ್ಬೋದು. ಸೊ ಚೆಕ್-ಇನ್ನು, ಮೀಲ್ ಪ್ಲಾನ್ಸ್ ಎಲ್ಲ ಮುಗೀತು. ಈಗ ರೆಡಿ ಆಗಿಬಿಟ್ಟು ಒಂದೇ ಹೊರಗಡೆ ಹೋಗೋದು, ಜಿಮ್ ಹೋಗೋದು, ಅದ್ರಲ್ಲಿ ನಾನು ಡಿಸೈಡ್ ಮಾಡಿ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಆ ವ್ಯೂ ನೋಡಿ ಹೇಗಿದೆ, ಕ್ರೇಜ್ ಇದೆಯಲ್ಲ. ಆ ವ್ಯೂ ನೋಡ್ಕೊಂಡು ವರ್ಕೌಟ್ ಮಾಡಿದರೆ ಹೇಗಿರ್ಬೋದು. ಇಲ್ಲಿ ನೋಡಿ ಔಟ್ಡೋರ್ ಜಿಮ್ ಇದೆ, ಕ್ರೇಜಿ ಇಕ್ವಿಪ್ಮೆಂಟ್ಸ್ ಇದೆ. ಇಲ್ಲಿ ವರ್ಕೌಟ್ ಮಾಡಲಿಕ್ಕೆ ಮಜಾನೇ ಬೇರೆ ಇರ್ಬೋದು. ಹೋಪ್ಫುಲಿ ನಾಳೆ ಬೆಳಿಗ್ಗೆ ಬಂದು ಇಲ್ಲಿ ವರ್ಕೌಟ್ ಮಾಡ್ತೀವಿ, ಅಲೌ ಮಾಡಿದರೆ. ಬಿದ್ದೆ ನೋಡೋಣ. ಸೆಕ್ಸಿ ಇದೆ ಔಟ್ಡೋರ್ ಜಿಮ್. ನಂಗೆ ಆಸೆ ಔಟ್ಡೋರ್ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಂತ. ನೋಡೋಣ ಬನ್ನಿ ಸ್ನೇಹಿತರೆ, ನಾವು ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲಿ ನೋಡಿ ವ್ಯೂ ಹೇಗಿದೆ ಅಂತ, ಕ್ರೇಜಿ ಇದೆ ಅಲ್ಲ. ಆ ವ್ಯೂವಿಗೆ ನಾವು ಹೋಗ್ತಾ ಇರೋದು. ಸೂಪರ್ ಇದೆ ಆ ವ್ಯೂ ನೋಡಿ ಅಲ್ಲ. ಅಲ್ಲಿಗೆ ಹೋಗೋಣವಾ ಬನ್ನಿ. ಬ್ರಿಡ್ಜ್ ಮೇಲೆ ಬಂದಿದ್ದೀವಿ, ನಿನ್ನೆ ಬಂದಿದ್ವಲ್ಲ ರಾತ್ರಿ, ಅದೇ ಬ್ರಿಡ್ಜು, ಬಟ್ ಕ್ವಾಲಿಟಿ ಅಪ್ಗ್ರೇಡ್ ಆಗಿದೆ. ಸೊ ಕ್ರೇಜಿ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ವೈಬೇ ಬೇರೆ ಇಲ್ಲಿ. ಹೇಗೆ ವೈಬ್ ಇದೆ ಅಂದರೆ ಫುಲ್ ಗಾಳಿ ಬರ್ತಾ ಇದೆ, ಬೇರೆ ಬೇರೆ ನ್ಯಾಷನಾಲಿಟಿಯವರು ಓಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಕೆಲವರು ಜಾಗಿಂಗ್ ಮಾಡ್ತಿದ್ದಾರೆ, ಟೂರಿಸ್ಟ್ಗಳಿದ್ದಾರೆ. ತುಂಬ ಪೀಸ್ಫುಲ್ ಜಾಗ. ಇದರ ಆ ಕಡೆ ಬೀಚ್ ಇದೆ, ಈ ಕಡೆ ರಿವರ್ ಥರ ಇದೆ. ಅಲ್ಲಿ ಬೋಟ್ಸ್, ಯಾಟ್ ಎಲ್ಲ ಹೋಗ್ತಾ ಇದೆ. ಹೇಗೆ ನೋಡಲಿಕ್ಕೆ ಸಿಕ್ಕಿದ್ರೆ ತೋರಿಸ್ತೀನಿ, ಆಯಿತಾ? ಹಾಗೆ ಮುಂದೆ ತನಕ ಹೋಗೋಣ ಬನ್ನಿ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ ಯಾಟ್ ಅಂತ, ನೋಡಿ ಕ್ರೇಜಿ ಇದೆಯಲ್ಲ. ಯಾಟ್ ತೋರಿಸಿದ್ನಲ್ಲ, ಅದೇ ಥರದ ಯಾಟಲ್ಲಿ ಹೋಪ್ಫುಲಿ ನಾವು ಸಹ ಹೋಗಬೇಕು. ಅದರ ವ್ಲಾಗ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. 200 ಕಮೆಂಟ್ ಬಂದರೆ ಬೋಟಲ್ಲಿ ಹೋಗಿ ಅಂತ ಕಮೆಂಟ್ ಮಾಡಬೇಕು. ನನಗೆ ಯಾಟ್ ಇಲ್ಲಾಂದ್ರೆ ಬೋಟಲ್ಲಿ ಹೋಗಿ ಅಂತ ಕಮೆಂಟ್ ಮಾಡಬೇಕು. 500 ಕಮೆಂಟ್ ಬಂದರೆ ನಾನು ಅಲ್ಲಿ ಹೋಗಿ ವ್ಲಾಗ್ ಮಾಡ್ತೀನಿ. ಕಾಯ್ತಾ ಇದ್ದೀನಿ. 500 ಕಮೆಂಟ್ ಮಾಡಿದರೆ ಡೆಫಿನೆಟ್ಲಿ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ಸ್ನೇಹಿತರೆ, ನಾವು ಹಾಗೆ ನಡ್ಕೊಂಡು ಬರ್ತಾ ಇದ್ವಿ, ವಾಪಸ್ ರೂಮ್ಗೆ ಹೋಗ್ತಿದ್ವಿ. ಎಲ್ಲ ನೋಡಿ, ಹಿಂದೆ ಸ್ಟಾರ್ ಬಾಕ್ಸ್ ನೋಡಿ ಎಲ್ಲ ಹೇಗಿದೆ ಅಂತ. ರೆಗ್ಯುಲರ್ ಹೇಗಿರುತ್ತೆ ಬೆಂಗಳೂರು, ಇಲ್ಲಿ ನೋಡಿ ಹೇಗಿದೆ, ಪ್ರೀಮಿಯಂ ಕೆಫೆ ಥರ ಇದೆ, ಕ್ರೇಜಿ ಇದೆ ಅಲ್ಲ. ಸೊ ಬೇಸಿಕಲಿ ನಂಗೆ ಇಲ್ಲಿ ಎಂತ ಅರ್ಥ ಆಯಿತು ಅಂದರೆ, ಇವರು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ತುಂಬ ಖರ್ಚು ಮಾಡಿದ್ದಾರೆ. ನಾವು ಒಳಗಡೆ ಕೆಫೆ ಹೋಗಿ ಏನೋ ತಿಂದು ಕುಡಿಯೋಕ್ಕಿಂತ ಜಾಸ್ತಿ ಹೊರಗಡೆಯಿಂದ ನೋಡಲಿಕ್ಕೆ ತುಂಬ ಮಜಾ ಇದೆ. ನೀವು ಬಂದರೆ ಎಲ್ಲ ಜಾಗ ನೋಡಬೇಕು, ಮಿಸ್ಸೇ ಮಾಡಬೇಡಿ, ಓಕೆನಾ? ಹೋಗಿ ಬಂದ್ವಿ, 9 ಗಂಟೆ ಆಗಿದೆ ರಾತ್ರಿ ಇಲ್ಲಿ. ಬಟ್ ವರ್ಕೌಟ್ ಸುಸ್ತಾಗಿದೆ. ಬಟ್ ವರ್ಕೌಟ್ ಮಿಸ್ ಮಾಡಬಾರ್ದು ಸ್ನೇಹಿತರೆ, ಅದು ಡಿಸಿಪ್ಲಿನ್. ಈಗ ಈ ಫಿಸಿಕ್ ಮೇಂಟೈನ್ ಮಾಡಬೇಕು ಅಂದರೆ ಕನ್ಸಿಸ್ಟೆನ್ಸಿ ಬೇಕು. ಲೈಫಲ್ಲಿ ಏನು ಮಾಡಬೇಕು ಅಂದ್ರೂ ಕನ್ಸಿಸ್ಟೆನ್ಸಿ ಬೇಕು. ದುಡ್ಡು ಇರಲಿ, ಬಿಸ್ನೆಸ್ ಇರಲಿ, ಬಾಡಿ ಇರಲಿ, ಮಾಡ್ಕೊಂಡು ಬಂದು ಸಹ ಈಗ ವರ್ಕೌಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಫಿಸಿಕ್ ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ವರ್ಕೌಟ್ ಮಾಡಿ ಬಂದು ಪೋಸ್ಟ್ ವರ್ಕೌಟ್ ಮೀಲ್ ತಿಂದು ಪ್ರಾಬಬ್ಲಿ ಡೇನ ಎಂಡ್ ಮಾಡ್ತೇನೆ. ಲೆಟ್ಸ್ ಗೋ. ವರ್ಕೌಟ್ ಮಾಡಿ ಮುಗಿಸಿ ಬಂದಾಯಿತು. ಫೈನಲ್ ಮೀಲ್ ಆಫ್ ದ ಡೇ, ಯೋಗರ್ಟ್ ಸಲಾಡ್, ಸ್ವಲ್ಪ ಚಿಕನ್ ರೈಸ್, ಮಿಕ್ಸ್ಚರ್ ಎಲ್ಲ, ಓಕೆನಾ? ಸೊ ಹಾಗೆಲ್ಲ ವಿಷಯ. ಹೋಪ್ಫುಲಿ ನಿಮಗೆ ವಿಡಿಯೋ
ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.